अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधं सर्वस्य चाहं हृदि सन्निविष्टः मत्तस्मृतिर्ज्ञानमपोहनं च वेदैश्च सर्वैरहमेव वेद्यः वेदान्तकृत्वेदविदेव चाहं द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि गूढस्थोऽक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः यस्मात् क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः यो मामेवमसम्मूढः जानाति पुरुषोत्तमं स सर्वविद्भजति मां सर्वभावेन भारत इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमयोगो नाम पञ्चदशोऽध्यायः हरिः ॐ तत्सत् इति श्रीर्पणमस्तु हरिः ॐ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆತಾಳು. ನಿಮಗೆಲ್ಲ ಈ ಹೆಸರು ತೀರಾ ಪ್ರಚಲಿತದಲ್ಲಿದೆ. ಖಾಸಗಿ ಶಾಲೆಗೆ ಪೈಪೋಟಿ ಕೊಡುತ್ತಿರುವಂತಹ ಏಕೈಕ ಸರ್ಕಾರಿ ಶಾಲೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಾವು ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಹೋದಾಗ ನಮ್ಮ ಸಂಚಾಲಕರಾದಂಥ ರೇಣುಕಾ ಹೆಗಡೆ ಅವರು ಮಕ್ಕಳಿಗೆ ಒಂದು ಅವಕಾಶ ಕೊಡ್ತೀವಿ, ಒಂದು ಅಧ್ಯಾಯನ ಪಠಣ ಮಾಡಬೇಕು, ಆದರೆ ಪುಸ್ತಕವನ್ನು ನೋಡದೆ ಹೇಳಬೇಕಂತ ಹೇಳಿದರು. ಆ ಮಕ್ಕಳು 12ನೇ ಅಧ್ಯಾಯ ಅಥವಾ 15ನೇ ಅಧ್ಯಾಯ ಯಾವುದನ್ನಾದರೂ ಕೂಡ ಪುಸ್ತಕ ಇಲ್ಲದೆ ಹೇಳ್ತೀವಿ ಅಂತ ಹೇಳಿದರು. ಅದರಂತೆ ಇವತ್ತು ಎಲ್ಲ ಮಕ್ಕಳು ಕೂಡ ಪುಸ್ತಕವನ್ನು ನೋಡದೆ 15ನೇ ಅಧ್ಯಾಯದ ಪ್ರಸ್ತುತಿಯನ್ನು ಮಾಡಿದ್ದಾರೆ. ಈ ಮಕ್ಕಳಿಗೆ ಇಷ್ಟು ಶ್ರದ್ಧೆಯಿಂದ ಅವರನ್ನು ತರಬೇತಿ ನೀಡಿದಂತಹ ಗಾಯತ್ರಿ ಶಿವಸುಂದರ್ ಮತ್ತು ಸೌರಭ ಇವರಿಗೆ, ಜೊತೆಗೆ ಈ ಶಾಲೆಯನ್ನು ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಕ್ಕೆ ಸಜ್ಜು ಮಾಡ್ತಿರುವಂತಹ ಆ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಯುತ ನಿತ್ಯಾನಂದ್ ಎಜಿ ಅವರ ಧಾರ್ಮಿಕ ಶ್ರದ್ಧೆ ಮತ್ತು ಶಾಲೆಯ ಬಗ್ಗೆ ಅವರಿಗಿರುವ ಕಾಳಜಿಗೆ ಒಂದು ಜೋರಾದ ಚಪ್ಪಳೆಯೊಂದಿಗೆ ಅಭಿನಂದಿಸೋಣ. ಈಗ ಈ ಕಾರ್ಯಕ್ರಮದಲ್ಲಿ ಅನುಭವದ ಹಂಚಿಕೆ ಸತೀಶ್